ಫ್ರೆಂಡ್ಸ್, ವೆಲ್ಕಮ್ ಟು ಆಸ್ಟರ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಇವತ್ತು ನೆನ್ನೇನು ನಾವು ಒಂದು ಅನಾಲಿಸಿಸ್ ಮಾಡಿದ್ವಿ ಮಾರ್ಕೆಟ್ದು. ಸೊ ಆಲ್ಮೋಸ್ಟ್ ಇವತ್ತು ಅದೇ ಥರ ವರ್ಕ್ ಆಗಿದೆ. ಸೊ ಅಂದರೆ ಏನಾಗಿದೆ ಅಂದರೆ, ಇವತ್ತು ಜಾಸ್ತಿ ಗ್ಯಾಪ್ ಅಪ್ಪು ಗ್ಯಾಪ್ ಡೌನ್ ಏನಾಗಿಲ್ಲ. ಅರೌಂಡ್ 50 ಪಾಯಿಂಟ್ಸ್ ಏನು ಇಲ್ಲೊಂದು ನಮ್ಮದು 25,400 ಏನು ಇದಿತ್ತು. ಸೊ ಅಲ್ಲಿ ಒಂದು ಸಪೋರ್ಟ್ ತೊಗೊಂಡು ಸೊ ಮಾರ್ಕೆಟು ಮೇಲೆ ಬಂದಿದೆ. ಅಂದರೆ ಸೊ ಅರೌಂಡ್ ನಮಗೆ 700ವರೆಗೂ ವಾಪಸ್ ಬಂದಿದೆ. ಸೊ 400 700 ಒಂದು ಒಳ್ಳೆ ರಿಕವರಿ ಒಂದಿದು. ಸೊ ಇವತ್ತು ಯಾರ್ಯಾರು ಬೆಳಗ್ಗೆನೇ ಫಸ್ಟ್ ಕ್ಯಾಂಡಲಲ್ಲಿ ಯಾರು ಬೈ ಮಾಡಿದ್ದೀರ ಅವರೆಲ್ಲರೂ ಸಂಜೆವರೆಗೂ ಕೂಡ ಸೊ ಒಂದು ಒಳ್ಳೆ ಲಾಭದಲ್ಲೇ ಇರ್ತಾರೆ. ಸೊ ನಾಳೆ ಏನಾಗ್ಬೋದು ಅಂತ ಒಂದು ಚಿಕ್ಕ ಅನಾಲಿಸಿಸ್ ಮಾಡುವ. ಸೊ ನಾಳೆ ಏನಿಲ್ಲ ಫ್ರೆಂಡ್ಸ್, ಸೇಮು ಒಂದು ಇದರಲ್ಲೇ ಇರುತ್ತೆ. ಸೊ ಏನಿಲ್ಲ, ಇವತ್ತು ಕ್ಲೋಸ್ ಆಗಿದೆ ಅರೌಂಡ್ 682 700 ಏನು ನಂಬರ್ ಇದೆ ಇಲ್ಲಿ. ಸೊ ಸರೌಂಡಿಂಗ್ ಇಲ್ಲೇ ಓಪನ್ ಆದರೆ ಇಲ್ಲೇನಾಗೋ ಚಾನ್ಸಸ್ ಇದೆ. ಸ್ವಲ್ಪ ಇಲ್ಲೇ ಓಪನ್ ಆದರೆ ಒಂದು ಚಿಕ್ಕ ಒಂದು ರಿಟ್ರೇಸ್ ತೊಗೊಂಡು ಇಲ್ಲೊಂದು ಚಿಕ್ಕ ಅಂದರೆ ಮೇಲೆ ಹೋಗೋ ಚಾನ್ಸಸ್ ಇದೆ. ಸೊ ಅರೌಂಡ್ 900ವರೆಗೂ ಹೋಗ್ಬೋದು. ಸೊ ಇಲ್ಲ ಏನಾದರೂ ಗ್ಯಾಪ್ ಡೌನ್ ಏನಾದರೂ ಆದರೂ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಇತ್ತೀಚೆಗೆ ಏನು ನಡೀತಾ ಇದೆ ಈ ಬಜೆಟ್ ಆದಮೇಲಿಂದ, ಸೊ ನಾಳೆ ಇಮಿಡಿಯೇಟ್ ಗ್ಯಾಪ್ ಡೌನು ಆಗ್ಬೋದು. ಸೊ ನೋಡಿ, ಆಲ್ಮೋಸ್ಟ್ ನನ್ನ ನಾಳೆ ಏನು ವ್ಯೂ ಅಂದರೆ ಪಾಸಿಟಿವ್ ಇರ್ಬೋದು. ಸೊ ಸಪೋಸ್ ನೆಗೆಟಿವ್ ಏನರ ಏಕಾಏಕಿ ಗ್ಯಾಪ್ ಡೌನ್ ಆದರೆ ಡೌನ್ ಟ್ರೆಂಡ್ ನೋಡುವ. ಅಂದರೆ ಈ ಕ್ಯಾಂಡಲಿಂದ ಲೋ ಹೋದರೆ ಸೊ ಆಲ್ಮೋಸ್ಟ್ ನೋಡಿ, ಇದು ಏನು ರೆಡ್ ಕ್ಯಾಂಡ್ಲು ಮೊನ್ನೆ ರೆಡ್ ಕ್ಯಾಂಡ್ಲ್ ಏನಿದೆ, ಸೊ ಅದ್ರ ಬಾಡಿ ಟಾಪ್ ಇದೆಯಲ್ಲ, ಸೊ ಅಲ್ಲಿ ಒಂದು ಸಪೋರ್ಟ್ ತೊಗೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಲ್ಲಿ ಏನರ ಓಪನ್ ಆದರೆ ಆ ಬಾಡಿ ಸಪೋರ್ಟ್ ತೊಗೊಂಡು ಇಲ್ಲಿವರೆಗೂ ಅಂದರೆ ಏನು 25,950ವರೆಗೂ ಏನಿದೆ, ಸೊ ಅದನ್ನು ಒಂದು ರ್ಯಾಲಿ ಕೊಡೋ ಚಾನ್ಸಸ್ ಇದೆ. ಸೊ ಯಾಕೆಂದರೆ ಈವನ್ ಕಾಲ್ ಸ್ಟ್ರೈಕ್ ಪ್ರೈಸ್ ಕೂಡ ಅದೇ ಪ್ಯಾಟರ್ನಲ್ಲಿ ಇರೋದು. ಸೊ ಹೋಗೋ ಥರನೇ. ಸೊ ನಾಳೆ ವೆಯ್ಟ್ ಮಾಡಿ, ಒಂದು 5 ಮಿನಿಟ್ಸ್ ಕ್ಯಾಂಡ್ಲು ಯಾವ ಸಪೋರ್ಟ್ನ ರೆಸ್ಪೆಕ್ಟ್ ಮಾಡ್ತಾಯಿದೆ, ಯಾವ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾಯಿದೆ ನೋಡ್ಕೊಳ್ಳಿ. ಸೊ ಅಲ್ಲಿ ಟ್ರೇಡ್ನ ಪ್ಲೇಸ್ ಮಾಡಿ. ಅದು ಬಿಟ್ಟು ಬೇರೆ ಮಧ್ಯೆ ಎಲ್ಲ ಟ್ರೇಡ್ ತೊಗೊಳಕ್ಕೆ ಹೋಗ್ಬಿಡಿ. ಸೊ ಆ ಪ್ಲೇಸಲ್ಲಿ ಟ್ರೇಡ್ನ ಪ್ಲೇಸ್ ಮಾಡಿ ಆದಷ್ಟು, ಆವಾಗ ಒಂದು ಒಳ್ಳೆ ಲಾಭ ಸಿಗುತ್ತೆ. ಅಂದರೆ ಅರೌಂಡ್ ಒಂದು 30 to 50 ಪಾಯಿಂಟ್ಸ್ ಕ್ಯಾಪ್ಚರ್ ಒಳ್ಳೆ ಅಂದರೆ ರೆಗ್ಯುಲರ್ ಒಂದು 30 to 50 ಪಾಯಿಂಟ್ಸ್ ಒಂದು ರೆಗ್ಯುಲರಾಗಿ ಸಿಗುತ್ತೆ. ಸೊ ಹಂಗಾಗಿ ಆದಷ್ಟು ಹಿಂದೆ ಮನೇಲೇ ಇರ್ರಿ, ಔಟ್ ಆಫ್ ದ ಮನಿ ಹೋಗ್ಬಿಡಿ. ಬನ್ನಿ 15 ಮಿನಿಟ್ಸಲ್ಲಿ ಏನು ಫಾರ್ಮ್ ಆಗಿದೆ ನೋಡೋಣ. ಸೊ ನೋಡಿ, 15 ಮಿನಿಟ್ಸಲ್ಲಿ ನೆನ್ನೆ ಏನು ಬಿದ್ದಿತ್ತು ಅಂದರೆ ಫ್ರೈಡೇ ಏನು ಇಲ್ಲಿಂದ ಇಲ್ಲಿಗೆ ಕೆಳಗಡೆ ಬಿದ್ದಿತ್ತು, ಅದೇ ಇವತ್ತು ಬೆಳಿಗ್ಗೆ ಈ ಕ್ಯಾಂಡಲ್ಲಿ ಫುಲ್ ಏನು ಎಂಡಾಗಿತ್ತು ಅಲ್ಲಿಗೆ ರೀಚ್ ಆಗ್ಬಿಡ್ತು. ರೀಚ್ ಆಗಿ ಏನಾಯಿತು ನೋಡಿ, ಆ ಬಿಫೋರ್ ಡೇ ಕ್ಲೋಸಿಂಗ್ ಕ್ಯಾಂಡಲ್ ಏನಿದೆ, ಆ ಕ್ಲೋಸಿಂಗ್ ಕ್ಯಾಂಡ್ಲು ಅರೌಂಡ್ ಇಲ್ಲಿ ಬೈ ಮಾಡಿದರು. ಈ ಕ್ಯಾಂಡ್ಲು ಲೋನಲ್ಲಿ ಅಂದರೆ ಫಸ್ಟ್ ಕ್ಯಾಂಡ್ಲು ಲೋ ಸ್ಟಾಪ್ಲೆಸ್ ಇಟ್ಟು ಆರಾಮಾಗಿ ವೆಯ್ಟ್ ಮಾಡಿದರು ಇವತ್ತು ಒಂದು ಒಳ್ಳೆ. ಸೊ ಅರೌಂಡ್ ನಮಗೆ ಹೆಚ್ಚು ಕಮ್ಮಿ 500 ಈ 500 ಏನಿದೆ, ಈ 500 67 267 ಏನೋ ಇದೆ. ಅಂದರೆ ಅರೌಂಡ್ 150 ಪಾಯಿಂಟ್ಸ್ ಕೊಟ್ಟಿದೆ. 150 ಪಾಯಿಂಟ್ಸ್ ಅಂದರೆ ನಾವು ಹೆಚ್ಚು ಕಮ್ಮಿ ಒಂದು 70 ರೂಪೀಸಲ್ಲಿ ಆಗಿರೋ ಅಂದರೆ 3 ಟೈಮ್ಸು ಒಂದು ಸ್ಟ್ರೈಕ್ ಪ್ರೈಸ್ ಮೂಮೆಂಟು ಕೊಟ್ಟಿದೆ. ಸೊ ನಾಳೆ ಅಷ್ಟೇ, ನಾಳೆ ನೋಡಿ, ಸಪೋಸ್ ಈಗ ಎಂಡ್ ಆಗಿರೋ ಪ್ಲೇಸಲ್ಲಿ ಏನಾರ ಎಂಡ್ ಆದರೆ ಓಪನ್ ಆದರೆ, ಸೊ ಇಲ್ಲ ಇನ್ನೂ ರೆಸ್ಪೆಕ್ಟ್ ಮಾಡೋ ಚಾನ್ಸಸ್ ಇದೆ. ಇಲ್ಲಾಂದರೆ ಇಲ್ಲಿವರೆಗೂ ಬರೋ ಚಾನ್ಸ್ ಇದೆ. ಅಂದರೆ 600ವರೆಗೂ ಬಂದು ಮತ್ತು ಈ ಕಡೆ ಟುವರ್ಡ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಏಕೆಂದರೆ ಮೊನ್ನೆ ಗ್ಯಾಪ್ ಡೌನ್ ಆಗಿರೋದ್ರಿಂದ ಸೊ ಅದನ್ನೊಂದು ಕವರ್ ಮಾಡಿಕೊಂಡು ಕೆಳಗಡೆ ಬರೋ ಚಾನ್ಸಸ್ಸು ನನಗೆ ಅನ್ನಿಸ್ತಾ ಇದೆ. ಅಂದರೆ ಇಲ್ಲಿ ಏನು ಇಲ್ಲಿಲ್ಲರ ಓಪನ್ ಆದರೆ, ಸೊ ಇದು ಒಂದು ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ,
ಇಲ್ಲಿ ಟ್ರೆಂಡ್ ಲೈನ್ ಪಾಸ್ ಆಗ್ತಾಯಿದೆ ನೋಡಿ. ಟ್ರೆಂಡ್ ಲೈನ್ ಎಲ್ಲಿಂದರೆ ನೋಡಿ, ಇದು ಒಂದು ಟ್ರೆಂಡ್ ಲೈನ್, ಈ ಥರ ಒಂದು ಟ್ರೆಂಡ್ ಲೈನು, ಅದೇ ಥರ ಮೇಲೆ ಒಂದು ಟ್ರೆಂಡ್ ಲೈನ್ ಈ ಥರ ಗೊತ್ತಾಗುತ್ತೆ. ಸೊ ಅರೌಂಡ್ ಇದು ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇದೆ. ಅಂದರೆ ಅರೌಂಡ್ 890 900 ಒಂದು ಫೇಸ್ ಮಾಡಿ ನಮಗೆ ಟುವರ್ಡ್ಸ್ ಡೌನ್ ಬರಬೇಕು. ಇಲ್ಲ ಸಪೋಸ್ ಮೇಲೆ ಹೋಗುತ್ತೆ ಅಂದರೆ ಇದನ್ನು ಕ್ರಾಸ್ ಮಾಡಬೇಕು. ಅಂದರೆ 900 ಕ್ರಾಸ್ ಮಾಡಿದ್ರೆ ಅಂದರೆ 26,000 ಕ್ರಾಸ್ ಮಾಡಿದ್ರೆ ನಮಗೆ ಅರೌಂಡ್ ಒಂದು ಕನ್ಫರ್ಮೇಷನ್. ಸೊ ಮಾರ್ಕೆಟ್ ಅಪ್ ಆಗ್ತಾಯಿದೆ ಅಂತ. ಸೊ ಹಂಗಾಗಿ ನಾಳೆ 5 ಮಿನಿಟ್ಸ್ ಕ್ಯಾಂಡ್ಲು ವೆಯ್ಟ್ ಮಾಡಿ ನೋಡಿ. ಇವತ್ತು 5 ಮಿನಿಟ್ಸ್ ಕ್ಯಾಂಡ್ಲು ಅಷ್ಟೇ ನೋಡಿ. ಇಲ್ಲಿ ಏನು ನಮಗೆ 5 ಮಿನಿಟ್ಸ್ ಕ್ಯಾಂಡ್ಲು ವೆಯ್ಟ್ 5 ಮಿನಿಟ್ಸ್ ಕ್ಯಾಂಡ್ಲು ನೋಡಿ. ಇಲ್ಲೇನು ಒಂದು 5 ಮಿನಿಟ್ಸ್ ಕ್ಯಾಂಡ್ಲಿದೆ. ಈ ಕ್ಯಾಂಡಲ್ಲಿ ಇಲ್ಲಿ ಬೈ ಮಾಡಿ ಇದ್ರ ಕೆಳಗಡೆ ಸ್ಟಾಪ್ಲೆಸ್ ಇಟ್ಟಿದ್ರೆ ಸ್ಟಾಪ್ಲೆಸ್ ಇಟ್ಟೇ ಆಗಲ್ಲ. ಸೊ ಕಂಟಿನ್ಯೂಸ್ ಒಂದೇ ಟ್ರೆಂಡು ಟುವರ್ಡ್ಸ್ ಒಂದು ಒಳ್ಳೆ ಮೂಮೆಂಟ್ ಸಿಕ್ಕಿದೆ. ಸೊ ಹಂಗಾಗಿ ನಾಳೆ ಆ ಥರ ಹೋಗೋ ಚಾನ್ಸಸ್ ಇದೆ. ಅಂದರೆ ಅಥವಾ ಬೆಳಿಗ್ಗೆನೇ ಏನಾದರೂ ಗ್ಯಾಪ್ ಅಪ್ ಆದರೆ, ಇಲ್ಲೆಲ್ಲರ ಗ್ಯಾಪ್ ಅಪ್ ಆಗಿ ಹಿಂಗೆ ಬಂದುಬಿಟ್ರೆ ಸೊ ಅದನ್ನು ಗಮನಿಸಬೇಕಾಗುತ್ತೆ. ಏಕೆಂದರೆ ಇಲ್ಲಿ 26,000 ಸೈಕಾಲಜಿ ನಂಬರು. ಮತ್ತು ಸೊ ಇಲ್ಲಿ ಸೆಲ್ಲರ್ಸ್ ಏನಾದರೂ ಸ್ಟ್ರಾಂಗ್ ಸೆಲ್ ಮಾಡಿದ್ರೆ ಸೊ ಟುವರ್ಡ್ಸ್ ಇದು ಗ್ಯಾಪು ಫಿಲ್ ಆಗುತ್ತೆ, ಇಮಿಡಿಯೇಟ್ ಬಂದುಬಿಡುತ್ತೆ. ಅಂದರೆ ಒಂದೇ ಕ್ಯಾಂಡಲ್ ಕೆಳಗಡೆ ಬರುತ್ತೆ, ಸೀದಾ ಕೆಳಗಡೆ ಬಂದು ಇದನ್ನು ಗ್ಯಾಪ್ನ ಕವರ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಂಗಾಗಿ ನಾಳೆ ಎಕ್ಸ್ಪೈರಿ ಕೂಡ ಇದೆ, ನಿಫ್ಟಿ ಎಕ್ಸ್ಪೈರಿ. ಸೊ ಹಂಗಾಗಿ ನೋಡಿಕೊಂಡು ಟ್ರೇಡ್ನ ಮಾಡಿ. ಸೊ ತಾಳ್ಮೆ ಇರಲಿ. ಅಂದರೆ ಬೆಳಗ್ಗೆ ಫಸ್ಟ್ ಕ್ಯಾಂಡಲೇ ಬೈ ಮಾಡೋ ಥರ ಮಾಡ್ಬೋಗ್ಬಿಡಿ. 5 ಮಿನಿಟ್ಸ್ ಕ್ಯಾಂಡಲ್ ಹೋಲ್ಡ್ ಆಗ್ತಾಯಿದೆ ನೋಡಿ, ಇಲ್ವಾ ಅದೇ ಯಾವ ಥರ ಫಾರ್ಮ್ ಆಗ್ತಾಯಿದೆ, ಅಂದರೆ ಈ ಕಡೆ ಹೋಗೋ ಥರ ಇದೆಯಾ ಇಲ್ವಾ, ಈ ಥರದ್ದೆಲ್ಲ ನೋಡಿಕೊಂಡು ಒಂದು ಪ್ಲ್ಯಾನ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ, ಗುಡ್ ನೈಟ್, ಟೇಕ್ ಕೇರ್, ಬಾಯ್. ನಿಮ್ಮ ನಾಳೆ ದಿನ ಲಾಭದಾಯಕವಾಗಿರಲಿ. ಬಾಯ್.